ನಮಸ್ಕಾರ ಸ್ನೇಹಿತರೆ, ನಾವು ಇಂದು 38ನೇ ಬಾರಿ ಅಂದರೆ 38ನೇ ದಿನ ಭೇಟಿ ಆಗ್ತಾ ಇದ್ದೇವೆ. ಇಂದು ಎರಡು ಪದಗಳ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಹೋಮ್, ಇನ್ನೊಂದು ಹೌಸ್. ಏನು ಹೋಮ್ ಅಂದರೆ ಮನೆ ಅಲ್ವಾ, ಹೌಸ್ ಅಂದರೂ ಮನೆ ತಾನೇ. ನೋಡೋಣ, ಉದಾಹರಣೆಗಳ ಮುಖಾಂತರ ನೋಡಿದ್ರೆ ಗೊತ್ತಾಗ್ತದೆ. ನೋಡಿ, ಹೋಮನ್ನು ಆರಿಸ್ಕೊಳ್ತೇನೆ ಮೊದಲನೇದಾಗಿ. ಐ ವಾಂಟ್ ಟು ಗೋ ಟು ಮೈ ಹೋಮ್. ನೋಡಿ, ಆ ವಾಕ್ಯ ತಪ್ಪು. ಅರೆ, ಕನ್ನಡ ಸರಿಯಾಗಿದೆ. ನಾನು ನಮ್ಮ ಮನೆಗೆ ಹೋಗಲು ಇಷ್ಟಪಡ್ತೇನೆ. ಅದು ಪುಸ್ತಕದಲ್ಲಿ ಫಾರ್ಮಲ್ ಆಗಿ ಮಾತಾಡೋದು. ಅರೆ, ಯಾಕೆ ತಪ್ಪು? ಈಗ ನೋಡಿ, ಐ ವಾಂಟ್ ಟು ಗೋ ಹೋಮ್. ಟು ಮತ್ತು ಮೈ ತೆಗೆದುಬಿಟ್ಟಿದ್ದೇನೆ ಹೋಮ್ಗೆ. ಅರೆ, ನಮ್ಮನೆಗೆ ಹೋಗ್ತೀವಿ ಅಂತ ಏನು ತಪ್ಪು? ನೋಡಿ, ಕನ್ನಡದಲ್ಲಿ ಸರಿ ಇದು, ನಮ್ಮನೆಗೆ ಹೋಗ್ಬೇಕು ನಾನು ಅಂತ ಹೇಳ್ತೀವಿ. ಆದರೆ ಇಂಗ್ಲೀಷಲ್ಲಿ ನೋಡಿ, ಐ ವಾಂಟ್ ಟು ಗೋ ಹೋಮ್ ಸರಿ, ಐ ವಾಂಟ್ ಟು ಗೋ ಟು ಮೈ ಹೋಮ್. ಯಾರ ಮನೆ ಹೋಗ್ತೀರಿ? ನಮ್ಮನೆ ಹೋಗಬೇಕು ನಾನು ಅಂತ ಹೇಳ್ತೇವೆ ಅಲ್ವಾ? ಯಾವ ಮನೆಗೆ ಹೋಗ್ತೀರಿ? ಅಜ್ಜಿ ಮನೆಗೆ ಹೋಗ್ತೀರಾ? ಇಲ್ಲ ಹಾಗೆ ಅಂತ. ಇಲ್ಲಿ ನೋಡಿ, ಐ ವಾಂಟ್ ಟು ಗೋ ಹೋಮ್. ಅರೆ, ಇದು ಸರಿ ಇದೆ. ಹಾಗೆ ನೆಕ್ಸ್ಟ್ ನೋಡಿ, ಐ ಆಮ್ ಗೋಯಿಂಗ್ ಟು ಮೈ ಹೋಮ್. ಇದು ಕಂಟಿನ್ಯೂಸ್. ಅಲ್ಲಿ ಇಷ್ಟಪಡ್ತೇನೆ, ಈಗ ಹೋಗ್ತಾ ಇದ್ದೇನೆ. ನನ್ನ ಮನೆ ಹೋಗಕ್ಕೆ ಇಷ್ಟ ಇದೆ, ಇಲ್ಲಿ ನನ್ನ ಮನೆಗೆ ಹೋಗ್ತಾ ಇದ್ದೇನೆ. ಐ ಆಮ್ ಗೋಯಿಂಗ್ ಹೋಮ್, ನನ್ನ ಮನೆಗೆ ಹೋಗ್ತಾ ಇದ್ದೇನೆ. ಎರಡೂ ಒಂದೇ ಇಂಗ್ಲೀಷಲ್ಲಿ. ಇಲ್ಲಿ ಹೇಳ್ತಾರೆ ಐ ಆಮ್ ಗೋಯಿಂಗ್ ಟು ಮೈ ಹೋಮ್, ತಪ್ಪು. ಐ ಆಮ್ ಗೋಯಿಂಗ್ ಹೋಮ್ ಸರಿ ಇದೆ. ಯಾಕೆ? ನೋಡಿ, ಹಾಗೆ ನೋಡ. ನೋಡಿ, ಐ ವಾಂಟ್ ಟು ಗೋ ಹಿಸ್ ಹೋಮ್. ಅರೆ, ಇಲ್ಲಿ ಮೈ ಹೋಮ್ ಸರಿ, ಇಲ್ಲಿ ಹಿಸ್ ಹೋಮ್ ಹಾಕ್ಬಿಟ್ಟಿದ್ದೀನಿ. ತಪ್ಪಾಯ್ತಲ್ಲ. ಯಾಕೆ? ನೋಡಿ, ಐ ವಾಂಟ್ ಟು ಗೋ ಹಿಸ್ ಹೋಮ್, ತಪ್ಪು. ಐ ವಾಂಟ್ ಟು ಗೋ ಟು ಹಿಸ್ ಹೋಮ್. ನೋಡಿ, ಇಲ್ಲಿ ಟು ಇಲ್ಲ. ಎಲ್ಲಿ? ನನ್ನ ಮನೆಗೆ. ಇಲ್ಲಿ ಅವ್ರ ಮನೆಗೆ ಟು ಇದ್ರೆ ಸರಿ, ಅವ್ರ ಮನೆಗೆ ಟು ಇಲ್ಲದೆ ಇದ್ರೆ ತಪ್ಪು. ಯಾಕೆ? ನೋಡಿ, ಐ ಆಮ್ ಗೋಯಿಂಗ್ ಹಿಸ್ ಹೋಮ್. ನೋಡಿ, ಐ ಆಮ್ ಗೋಯಿಂಗ್ ಹೋಮ್ ಸರಿ, ಐ ಆಮ್ ಗೋಯಿಂಗ್ ಹಿಸ್ ಹೋಮ್ ತಪ್ಪು. ನೋಡಿ, ಐ ಆಮ್ ಗೋಯಿಂಗ್ ಟು ಹಿಸ್ ಹೋಮ್. ಅರೆ, ನನಗೆ ಟು ಹಾಕಿದರೆ ತಪ್ಪು, ಅವನಿಗೆ ಟು ಹಾಕ್ತಾ ಇದ್ರೆ ತಪ್ಪು. ಯಾಕೆ ಅಂದರೆ ನಾವು ತುಂಬ ಇನ್ನೊಂದು ಪದ ನೆಕ್ಸ್ಟ್ ಬರ್ತು ಹೇಳ್ತೇನೆ. ಅರೆ, ಯಾಕೆ ಹೀಗೆ ಅಂದರೆ ನಾವು ಡಿಕ್ಷನರಿಯಲ್ಲಿ ಕೆಲವರು ತಿಳ್ಕೊಂಡಿದ್ದಾರೆ, ತುಂಬ ಸಂತೋಷ. ಹೆಚ್ಚು ಜನ ಅದಕ್ಕೆ ಕನ್ಫ್ಯೂಸ್ ಮಾಡ್ಕೋತಾರೆ. ಹೋಮ್ ಅಂದರೆ ಮನೆ, ನನ್ನ ಮನೆ, ನನ್ನ ಮನೆಗೆ ಜ್ಞಾಪಕ ಇಟ್ಕೋಬೇಕು. ಹೋಮ್ ಅಂದರೆ ಬರೀ ಮನೆ ಅಲ್ಲ, ನನ್ನ ಮನೆ, ನನ್ನ ಮನೆಗೆ. ಆದ್ದರಿಂದ ಹೋಮ್ಗೆ ಟು ಮತ್ತು ಮೈ ಎರಡು ಬೇಡ, ನಮ್ಮ ಮನೆಗೆ. ಆದರೆ ಬೇರೆಯವ್ರ ಮನೆಗೆ ನೋಡಿ ಹಿಸ್ ಹಾಕಲೇಬೇಕು, ಅಂದರೆ ನಮ್ಮ ಮನೆ ಆಗ್ಬಿಡುತ್ತೆ. ಆದರೆ ಅವ್ರಿಗೆ ಬೇರೆಯವ್ರ ಮನೆಗೆ ನೋಡಿ, ಐ ವಾಂಟ್ ಟು ಗೋ ಹಿಸ್ ಹೋಮ್, ಐ ವಾಂಟ್ ಟು ಗೋ ಟು ಹಿಸ್ ಹೋಮ್. ಐ ಆಮ್ ಗೋಯಿಂಗ್ ಹಿಸ್ ಹೋಮ್ ತಪ್ಪು, ಐ ಆಮ್ ಗೋಯಿಂಗ್ ಟು ಹಿಸ್ ಹೌಸ್. ನೋಡಿ, ಅಲ್ಲಿ ಮನೆ ಅಂದರೆ ನಮ್ಮ ಮನೆ. ಆದರೆ ಇನ್ನೊಬ್ಬರಿಗೆ ಹೇಳಬೇಕಾದ್ರೆ ಗೊತ್ತಾಯ್ತಾ, ಹೌಸ್ ಹೇಳ್ಬೇಕಾದ್ರೆ ಟು ಹಾಕಲೇಬೇಕು. ನನ್ನ ಮನೆಗೆ ಮಾತ್ರ ಟು ಹಾಕಬಾರ್ದು, ಬೇರೆಯವ್ರ ಮನೆಗೆ ಟು ಹಾಕಬೇಕು. ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ಮನೆ ಅಂದರೆ, ಇದು ಎಕ್ಸಾಂಪಲ್ಗೆ ಕೊಟ್ಟಿದ್ದೇನೆ, ಮನೆ ಅಂದರೆ ವಾಸಸ್ಥಳ, ನಾನು ವಾಸಿಸುವ ಸ್ಥಳ, ನನ್ನ ಮನೆಗೆ, ನಾನು ವಾಸಿಸುವ ಸ್ಥಳಕ್ಕೆ ಅನ್ನುವ ಅರ್ಥ. ಇದನ್ನು ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ. ಇಷ್ಟೇ ಸಿಂಪಲ್ ರೂಲ್ ಇದು. ಹೋಮ್ಗೆ ಟು ಬೇಡ, ಮೈ ಬೇಡ, ನನಗೆ ಹಾಕೋಬೇಕಾದ್ರೆ ಐ ವಾಂಟ್ ಟು ಗೋ ಟು ಮೈ ಹೋಮ್. ಇನ್ಕರೆಕ್ಟ್ ಇಂಗ್ಲೀಷ್. ಐ ವಾಂಟ್ ಟು ಗೋ ಹೋಮ್ ಇಷ್ಟೇ. ನೋಡಿ, ಐ ವಾಂಟ್ ಟು ಗೋ ಟು ಮೈ ಹೋಮ್ ತಪ್ಪು. ಅದು ಕನ್ನಡ ಥರ ನಾವು ಹೇಳೋಕ್ಕಾಗಲ್ಲ ಇಂಗ್ಲೀಷ್ಗೆ. ಆ ಪದದಲ್ಲಿ ಅಡಕವಾಗಿಬಿಟ್ಟಿವೆ. ಮೈ ಅಂತೂ ಟು ಅನ್ನುವುದು, ಹೋಮ್ ಅಂದರೆ ಮನೆ, ನನ್ನ ಮನೆ, ನನ್ನ ಮನೆಗೆ ಅಂತ ಅರ್ಥ. ಅದನ್ನು ಮರಿಬಾರ್ದು. ನೋಡಿ, ಐ ಆಮ್ ಗೋಯಿಂಗ್ ಹೋಮ್. ನೋಡಿ, ಐ ಆಮ್ ಗೋಯಿಂಗ್ ಟು ಮೈ ಹೋಮ್ ತಪ್ಪು, ಬೇಕಿಲ್ಲ. ಐ ಆಮ್ ಗೋಯಿಂಗ್ ಹೋಮ್ ಕರೆಕ್ಟು. ಈ ಉದಾಹರಣೆಯನ್ನು ಜ್ಞಾಪಕ ಇಟ್ಕೋಬೇಕು. ನೋಡಿ, ಅವ್ರ ಮನೆಗೆ ಐ ಆಮ್ ಗೋಯಿಂಗ್ ಟು ಹಿಸ್ ಹೋಮ್ ತಪ್ಪು. ನೋಡಿ, ಐ ಆಮ್ ಗೋಯಿಂಗ್, ನೋಡಿ, ಐ ಆಮ್ ಗೋಯಿಂಗ್ ಟು, ಸಾರಿ, ಇಲ್ಲಿ ಗೋ ಬಂದ್ಬಿಟ್ಟಿದೆ, ಸಾರಿ. ಸಾರಿ, ಸರಿ, ಕರೆಕ್ಟ್. I want to
ಸಾರಿ ಕರೆಕ್ಟ್ ಇತ್ತು, ಅಂದರೆ ನಾನು ಬರೆದಿದ್ದು ಐ ವಾಂಟ್ ಟು ಗೋ ಹಿಸ್ ಹೋಮ್ ತಪ್ಪು. ಐ ವಾಂಟ್ ಟು ಗೋ ಹೋಮ್ ಸರಿ, ಐ ವಾಂಟ್ ಟು ಗೋ ಹಿಸ್ ಹೋಮ್ ತರಿ. ಯಾಕೆ ಅಂದರೆ ಅವನ ಮನೆಗೆ ಅದಕ್ಕೆ ಹಿಸ್ ಟು ಹಾಕಲೇಬೇಕು. ಐ ವಾಂಟ್ ಟು ಗೋ ಟು ಹಿಸ್ ಹೋಮ್, ಮನೆ ಇದೆ ಅವನ ಮನೆಗೆ ನಾವು ಹಾಕಲೇಬೇಕು. ಅವನ ಅವಳ ಬೇರೆಯವ್ರಿಗೆಲ್ಲ ಟು ಹಾಕಲೇಬೇಕು. ನೋಡಿ ಐ ವಾಂಟ್ ಟು ಗೋ ಹಿಸ್ ಹೋಮ್ ತಪ್ಪು, ಹೋಮೇ ಇದೆ ಇಲ್ಲಿ. ನೆಕ್ಸ್ಟ್ ನೋಡಿ ಐ ವಾಂಟ್ ಟು ಗೋ ಟು ಹಿಸ್ ಹೋಮ್ ಕರೆಕ್ಟ್, ಹೋಮ್ ತಗೊಂಡಿದ್ದೀನಿ ಇಲ್ಲಿ. ಐ ಆಮ್ ಗೋಯಿಂಗ್ ಹಿಸ್ ಹೋಮ್ ತಪ್ಪು, ಐ ಆಮ್ ಗೋಯಿಂಗ್ ಟು ಹಿಸ್ ಹೋಮ್. ಹಿಸ್ ಬಂದಾಗ, ಹರ್ ಬಂದಾಗ, ದೇರ್ ಬಂದಾಗ ಟು ಹಾಕಬೇಕು. ಆದರೆ ಮೈ ಬಂದಾಗ ಇದು ಯಾಕೆ ಹೆಚ್ಚಿಗೆ ನಾವು ಬಳಸಲ್ಲ, ಇದು ಬಳಸ್ತೀವಿ. ಇದು ಎಕ್ಸಾಂಪಲ್ ಇರಲಿ ಅಂತ ಇದು ಕೊಟ್ಟಿದ್ದೇನೆ, ಜ್ಞಾಪಕ ಇಟ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ಮೈ ಹೋಮ್ ಇನ್ಕರೆಕ್ಟ್, ಸಾರಿ ಐ ವಾಂಟ್ ಟು ಗೋ ಟು ಮೈ ಹೋಮ್, ಐ ಆಮ್ ರಿಪೀಟಿಂಗ್. ಐ ವಾಂಟ್ ಟು ಗೋ ಟು ಮೈ ಹೋಮ್ ಇನ್ಕರೆಕ್ಟ್, ಐ ವಾಂಟ್ ಟು ಗೋ ಹೋಮ್ ಕರೆಕ್ಟ್. ಐ ಆಮ್ ಗೋಯಿಂಗ್ ಟು ಮೈ ಹೋಮ್ ಇನ್ಕರೆಕ್ಟ್, ಐ ಆಮ್ ಗೋಯಿಂಗ್ ಹೋಮ್ ಕರೆಕ್ಟ್. ಅದು ತಪ್ಪು ಸರಿ. ಹಾಗೆಯೇ ಐ ವಾಂಟ್ ಟು ಗೋ ಹಿಸ್ ಹೋಮ್ ಇನ್ಕರೆಕ್ಟ್, ಐ ವಾಂಟ್ ಟು ಗೋ ಟು ಹಿಸ್ ಹೋಮ್ ಕರೆಕ್ಟ್. ಐ ಆಮ್ ಗೋಯಿಂಗ್ ಹಿಸ್ ಹೋಮ್ ಇನ್ಕರೆಕ್ಟ್, ಐ ಆಮ್ ಗೋಯಿಂಗ್ ಟು ಹಿಸ್ ಹೋಮ್. ನೋಡಿ ಹಿಸ್ ಹರ್ ದೇರ್ ಬಂದಾಗ ಟು ಬೇಕು, ನಮಗೆ ಮೈ ಬಂದಾಗ ಗೊತ್ತಾಯ್ತಾ ಐ ಆಮ್ ಗೋಯಿಂಗ್ ಹೋಮ್, ಗೊತ್ತಾಯ್ತಾ ಐ ವಾಂಟ್ ಟು ಗೋ ಹೋಮ್. ಜ್ಞಾಪಕ ಇಟ್ಕೋಬೇಕು ಇದನ್ನು. ಈ ಹೌಸ್ ಬಗ್ಗೆ ಭಾಳ ಸಿಂಪಲ್ ಅದು ಹೇಳ್ಬಿಡ್ತೇನೆ. ಎರಡು ಉದಾಹರಣೆಗಳನ್ನು ಮಾತ್ರ ತೆಗೆದುಕೊಂಡಿದ್ದೇನೆ, ಅಲ್ಲಿ ಹೆಚ್ಚು ಬೇಕಿತ್ತು. ಮನೆ ಅಂದರೆ ವಾಸ ಮಾಡೋ ಸ್ಥಳ. ನೋಡಿ ಹೌಸ್ ವಾರ್ಮಿಂಗ್ ಸೆರೆಮನಿ ಅಂತಾರೆ, ಅದಕ್ಕಿಂತ ಮುಂಚೆ ಯಾರು ಹೌಸ್ ಅಂದರೆ ಬರೀ ಕಟ್ಟಡ, ಇಟ್ಸ್ ಎ ಬಿಲ್ಡಿಂಗ್ ಅಷ್ಟೇ. ಮನೆ ಅಂದರೆ ವಾಸಿಸುವ ಸ್ಥಳ, ದಟ್ ಈಸ್ ದಿ ಡಿಫ್ರೆನ್ಸ್. ಸ್ಕೂಲ್ ಬಿಲ್ಡಿಂಗು, ಕಾಲೇಜ್ ಬಿಲ್ಡಿಂಗ್ ಅಂತ ಹೇಳ್ತಾರೆ ಅವೆಲ್ಲ, ಅಲ್ಲಿ ಯಾರು ವಾಸ ಮಾಡಲ್ಲ, ಪಾಠಕ್ಕೆ ಹೋಗ್ತಾರೆ. ನೋಡಿ ಐ ವಾಂಟ್ ಟು ಗೋ ಹೌಸ್, ನೋಡಿ ಐ ವಾಂಟ್ ಟು ಗೋ ಹೋಮ್ ತಪ್ಪು ಸರಿ ಇತ್ತು. ಇಲ್ಲಿ ಐ ವಾಂಟ್ ಟು ಗೋ ಹೌಸ್ ತಪ್ಪು, ಐ ವಾಂಟ್ ಟು ಗೋ ಟು ಮೈ ಹೌಸ್. ನೋಡಿ ಮನೆಗೆ ನನ್ನ ಸೇರಿಸಲೇಬೇಕು, ಅದಕ್ಕೆ ಹೌಸ್ ಅಂತಂದರೆ ನಮ್ಮ ಮನೆ, ನನ್ನ ಮನೆಗೆ ಆಗಲ್ಲ. ಹಾಗೆಯೇ ಐ ಆಮ್ ಗೋಯಿಂಗ್ ಹೌಸ್ ತಪ್ಪು, ಐ ಆಮ್ ಗೋಯಿಂಗ್ ಟು ಮೈ ಹೌಸ್ ಸರಿ. ಸಾಮಾನ್ಯವಾಗಿ ಬರೆದರೆ ಮೈ ಮದರ್ ಸೆಡ್ ಟು ಮೀ ಟು ರೀಡ್ ಅಂತ ಯಾರು ಹೇಳೋಲ್ಲ, ಮೈ ಮದರ್ ಟೋಲ್ಡ್ ಮೀ ಟು ರೀಡ್ ಅಂತ ಹೇಳ್ತಾರೆ. ಈ ಹೌಸನ್ನು ನಾವು ವಾಸಸ್ಥಳಕ್ಕೆ ಹೆಚ್ಚು ಬಳಸಬಾರ್ದು, ಅದಕ್ಕೆ ಕೊಟ್ಟಿದ್ದೇನೆ. ಹೋಮನ್ನು ಬಳಸ್ತೇವೆ. ಹೌಸ್ ಅಂದರೆ ಒಂದು ಕಟ್ಟಡ ಅಷ್ಟೇ, ಹೋಮ್ ಅಂದರೆ ವಾಸ ಮಾಡುವ ಸ್ಥಳ. ನಮಗೆ ಹೇಳಿಕೊಂಡಾಗ ನನ್ನ ಮನೆ, ನಮ್ಮ ಮನೆ, ನಮ್ಮ ಮನೆಗೆ. ಹೌಸ್ ಅಂದರೆ ಇಟ್ಸ್ ಎ ಬಿಲ್ಡಿಂಗ್ ಅಷ್ಟೇ. ಹೋಮ್ ಅಂದರೆ ಮನೆ, ವಾಸ ಮಾಡುವ ಸ್ಥಳ ಒಬ್ಬರು. ಅದರಲ್ಲಿ ನನ್ನ ಮನೆ, ನನ್ನ ಮನೆಗೆ. ಅಬ್ರಾಡ್ ಅನ್ನುವ ಪದ ಮುಂದೆ ಬರ್ತದೆ, ಅದರಲ್ಲಿ ಈ ಕೆಲವು ನಿಯಮಗಳು ಅಪ್ಲೈ ಆಗ್ತವೆ ಹೇಳ್ತೀನಿ ಸ್ನೇಹಿತರೆ. ಬಹುಶಃ ಇದು ತಮಗೆ ಅರ್ಥವಾಗಿದೆ ಅಂದ್ಕೊಂಡಿದ್ದೇನೆ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.